ಆ್ಯಕ್ಚುಲಿ ಇವತ್ತು ಆಲ್ರೆಡಿ ಎಮ್ ಜಿ ರೋಡು ಮೆಟ್ರೋ ಸ್ಟೇಷನಿಂದ ಮುಂದೆ ಬಂದುಬಿಟ್ಟಿದ್ದೀನಿ ವಿಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ. ಹಾಯ್ ಮೇಡಮ್. ಆ ಮೇಡಮ್ ಮೊನ್ನೆ ಸಿಕ್ಕಿದ್ರು ಆ್ಯಕ್ಚುಲಿ ನನಗೆ, ಏನದು ಸ್ಟ್ರಾಬೆರಿ ಮಾರ್ತಾ. ಸೊ ಇಲ್ಲಿ ಬಂದಿದ್ರಲ್ಲ ಅದರಿಂದ ಮೀಟ್ ಮಾಡಿದೆ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಹೆಡ್ ಆಫೀಸು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿದು ಎಲ್ಲಿದೆ ಅಂತ ಕೇಳಿದ್ರೆ ಎಮ್ ಜಿ ರೋಡಲ್ಲಿ ಇಲ್ಲಿದೆ ನೋಡಿ. ಇಲ್ಲಿ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಹೆಡ್ ಆಫೀಸ್ ಇದು. ಆ್ಯಕ್ಚುಲಿ ಇಲ್ಲೇ ಜಾಸ್ತಿ ಎಲ್ಲ ಡೆಸ್ಕು ಜಾಸ್ತಿ ಜನ ಇರೋದಿಲ್ಲೇ. ಇದು ಓಲ್ಡ್ ಬಿಲ್ಡಿಂಗ್ ಆ್ಯಕ್ಚುಲಿ, ತುಂಬ ಹಳೆ ಬಿಲ್ಡಿಂಗು. ಆಗಿನ ಕಾಲದಲ್ಲಿ ಹೆಂಗೆ ಇರ್ತಿದ್ದ ಆ ರೀತಿ ಇರೋದು. ಮತ್ತು ಇವತ್ತು ಯಾವುದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಆದರೂ ಒಂದು ವಿಷಯನ ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಅಲ್ಲಿ ಬರಬೇಕಾದ್ರೆ ಪಾನಿಪುರಿ ಅಂಗಡಿಯನ್ನು ನೋಡಿದೆ. ಸಾರಿ, ಗೋಲ್ಗೊಪ್ಪ, ನಾಟ್ ಪಾನಿಪುರಿ ಅಂಗಡಿ, ಗೋಲ್ಗೊಪ್ಪ ಮಾರೋರು. ಅಲ್ಲ, ನಾವು 200 ರೂಪಾಯಿ 300 ರೂಪಾಯಿ ಕೊಟ್ಟು ಬಟ್ಟೆ ತೊಗೊಳೋಕ್ಕೆ ನಿಂತ್ಕೊಂಡ್ರೇ, ಒಂದು ಟೀ ಶರ್ಟು ಪ್ಯಾಂಟು ಆಗಿರ್ಬೋದು, ಏನೇ ತೊಗೊಳಕ್ಕೆ ನಿಂತ್ಕೊಂಡ್ರೂ ಸಹ ಮಿನಿಮಮ್ಮು ಗಂಡು ಮಕ್ಕಳು ಒಂದು ಸ್ವಲ್ಪ ಸಮಯ ಕಡಿಮೆನೇ ತೊಗೊಂಡು ಬಟ್ಟೆ ತೊಗೊಳೋದು ಸಾಮಾನ್ಯ. ಇನ್ನು ಹೆಣ್ಮಕ್ಳು ಒಂದು ತೊಗೊಳಕ್ಕೆ ಹೋಗಿ ಅವರು ಒಂದು 16 ಐಟಮ್ಗಳು ನೋಡಿರ್ತಾರೆ, ಯಾವ್ಯಾವ ಚೆನ್ನಾಗಿದೆ, ಹೆಂಗೆ ತೊಗೋಬೇಕು, ಯಾವ್ದ್ಯಾವ್ದು ತೊಗೋಬೇಕು, ಕಲ್ಲರು, ಅವ್ರ ಹತ್ರ ಇರೋ ಡ್ರೆಸ್ಗಳಿಗೆಲ್ಲ ಮ್ಯಾಚ್ ಮಾಡೋ ಅಂಥ ಒಂದು ಐಟಮ್ಸ್ಗಳು ಹುಡ್ಕೋದು, ಅದೆಲ್ಲನೂ ಸಹ ಹುಡುಕಿ ಅವರು ತೊಗೊಳೋದು. ಸುಮ್ಮನೆ ಜಸ್ಟ್ ಹೋಗ್ಬಿಟ್ಟು ಹಿಂಗೆ ಬೇಕು ಅಂದ್ಬಿಟ್ಟು ತಂದುಬಿಡಲ್ಲ ಅವರು. ಹೋದ್ಮೇಲೆ ಅವ್ರ ಹತ್ರ ಇರೋ ಡ್ರೆಸ್ಗಳಿಗೆ ಮ್ಯಾಚ್ ಆಗೋವಂಥದ್ದನ್ನೇ ಅವರು ಹುಡುಕಿ ತೊಗೊಳೋದು. ಯಾವುದೇ ಒಂದು ಐಟಮ್ಗಳನ್ನ ತೊಗೊಂಡು ಅದೆಲ್ಲ ಮೈಂಡಲ್ಲಿ ಇರುತ್ತೆ ಅವ್ರಿಗೆ. ಆ್ಯಕ್ಚುಲಿ ನಾವು ಅಂದ್ಕೋತೀವಿ ಕರ್ಕೊಂಡು ಹೋಗ್ಬಿಟ್ಟು ಏನಿಲ್ಲ ತೊಗೊಂಬಂದ್ಬಿಡೋದು ಅಂತ. ಯಾವುದೇ ಶಾಪಿಂಗ್, ಸಣ್ಣ ಪುಟ್ಟ ಶಾಪಿಂಗ್ ಹೋದ್ರೂ 1/4 ಗಂಟೆಯಿಂದ ಒಂದು ಅರ್ಧ ಗಂಟೆ ಅನ್ನೋದು ಬೇಕು. ಬಟ್ ನಮ್ಗಂಗೆಲ್ಲ ಜಾಸ್ತಿ ಟೈಮ್ ಸಿಕ್ಬಿಡುತ್ತೆ. ಅಲ್ಲ, ಮೈ ಮೇಲೆ ಹಾಕೋ ಬಟ್ಟೆ ತೊಗೊಳೋಕ್ಕೇ ನಾವು 2 ಗಂಟೆ 1 ಗಂಟೆ ಟೈಮ್ ಕೊಡ್ತೀವಿ. ಸಮ್ಟೈಮ್ಸು 2 ಅವರ್ಸ್ನ ನಾವು ಟೈಮನ್ನ ಸ್ಪೆಂಡ್ ಮಾಡ್ತೀವಿ. ಆದರೆ ಹೊಟ್ಟೆಗೆ ತಿನ್ನೋ ಆಹಾರನ ತಿನ್ನಬೇಕಾದ್ರೆ ನಾವು ಯೋಚನೆ ಮಾಡಲ್ವಲ್ಲ. ಅಲ್ಲಿ ಊಟ ಸಿಗ್ತಿದೆ ಅಂದರೆ ಹೋಗಿ ಕುತ್ಕೊಬಿಡೋದು, ಪಾನಿಪುರಿ ಸಿಗ್ತಿದೆ ಅಂದರೆ ತಿನ್ನಬೇಕು ಅನ್ಸಿದ್ರೆ ಹೋಗಿ ಕುತ್ಕೊಬಿಡೋದು. ಹಿಂದೆ ಮುಂದೆ ಏನು ಯೋಚನೆ ಮಾಡೋದೇ ಇಲ್ಲ. ಎಷ್ಟು ನೀಟಾಗಿದೆ, ಹೆಂಗೆ ಕೊಡ್ತಾ ಇದ್ದಾರೆ, ಯಾವ ನೀರು ಯೂಸ್ ಮಾಡಿದ್ದಾರೆ, ಯಾವ ಪದಾರ್ಥಗಳು ಯೂಸ್ ಮಾಡಿದ್ದಾರೆ, ಅದೆಷ್ಟು ಸ್ಮೆಲ್ ಇದೆ, ಏನಿಲ್ಲ. ಅವ್ನು ಕೊಟ್ಟಿದ ತಕ್ಷಣ ಬಾಯಿಗೆ ಹಾಕೋದಿರಲ್ಲ, ಏನು ನೋಡ್ದೇನೆ. ನಾನು ಕೆಲವ್ರು ನೋಡಿದ್ದೀನಿ ತುಂಬ, ಯಾವ ಕಡೆಗೂ ನೋಡ್ತಾ ಇರ್ತಾರೆ, ಏನೋ ನೋಡ್ತಾ ಇರ್ತಾರೆ, ಗೋಲ್ಗೊಪ್ಪ ಆರ್ಡ್ರ್ ಮಾಡಿಬಿಟ್ಟು ಅವ್ನು ಕೊಟ್ಟಂಗೆ ತಿನ್ನೋದು. ಅದೆಷ್ಟು ನೀಟಾಗಿದೆ ಅಂತ ಯಾವ ಥರ ನೋಡಿದ್ದೀರಾ? ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಹಾಗೇ ಸ್ಕ್ರಾಲ್ ಮಾಡ್ತಿದ್ದೆ ನಾನು. ಆವಾಗ ನೋಡಿದ್ದು ಏನಪ್ಪ ಅಂತ ಹೇಳಿದ್ರೆ, ಯಾವನೋ ಒಬ್ಬ ಏನದು ಆಲೂಗೆಡ್ಡೆ ಅದೇನೇನೋ ಮಸಾಲೆ ಹಾಕೆಲ್ಲ ಕಲ್ಸಿ ಮಡಗಿರ್ತಾರಲ್ಲ, ಅದರಲ್ಲಿ ಹುಳಗಳು ಪಿತಿ ಅಂತ ಓಡಾಡ್ತಾಯಿತ್ತು. ಸೊ ಅದನ್ನು ನೋಡಿದ್ದಕ್ಕೆ ನನಗೆ ಅನ್ನಿಸ್ತು, ಏನು ಯೋಚನೆ ಮಾಡ್ದೇನೆ ತಿನ್ಬಿಡ್ತಾರಲ್ಲಪ್ಪ ಜನ ಇವರು. ಎಲ್ಲೇ ಗೋಲ್ಗೊಪ್ಪ ಮಾರಲಿ, ಏನೇ ಮಾರಲಿ, ಕಡಲೆಕಾಯಿ ಆಗಿರ್ಬೋದು, ಅದೆಲ್ಲ ನೋಡ್ಬಿಟ್ಟೇ ತೊಗೋಬೇಕು. ಆ್ಯಕ್ಚುಲಿ ನಾವು ತಿನ್ನೋ ಆಹಾರಗಳನ್ನ ಹೊಟ್ಟೆ ಕೆಟ್ಟು ಏನಾದ್ರು ಸಮಥಿಂಗ್ ಆಯಿತು ಅಂತೇಳಿದ್ರೆ ಅನುಭವಿಸೋರು ಆಗುತ್ತೆ. ನೀವು ಕೊಡೋ 30 ರೂಪಾಯಿಗೆ ನಿಮಗೆ ಬೆಂಗಳೂರಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಸೇರಿದ್ರು ಸಹ 300 ರೂಪಾಯಿ ಅಲ್ಲ 600 ರೂಪಾಯಿ ಕೊಟ್ಟರು ನಿಮಗೆ ಹುಷಾರು ಮಾಡಿ ಕಳಿಸಲ್ಲ. ಅಡ್ಮಿಟ್ ಮಾಡ್ಕೊಂಡ್ರೆ ಬೆಂಗಳೂರಲ್ಲಿ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದರೆ. ಸೊ ಅದರಿಂದ ಅದೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾವ ದಿನ ಅಂತ ಹೇಳಿದ್ರೆ ಫೆಬ್ರವರಿ 14 ಅಂದ ತಕ್ಷಣ ಯಾರಿಗೇನು ನೆನಪಾಗುತ್ತೋ ಗೊತ್ತಿಲ್ಲ. ಆದರೆ ನನಗಂತೂ ನೆನಪಾಗೋದು ಪುಲ್ವಾಮಾ ದಾಳಿ ಬಗ್ಗೆ. ಆ ಯೋಧರಿಗೆ ನಾವು ನೆನ್ಕೋಬೇಕು. ಆ್ಯಕ್ಚುಲಿ ಅವರಿಗೆ ಅದು ಒಂದು ಹುತಾತ್ಮರ ದಿನನೇ ಅಂತ ನಾವು ಆಚರಣೆ ಮಾಡಬೇಕಾಗಿದೆ. ಇಲ್ಲಿ ಯಾರಿಗೆ ಎಷ್ಟು ಜನಕ್ಕೆ ನೆನಪು ಬರುತ್ತೋ ಗೊತ್ತಿಲ್ಲ. ಫೆಬ್ರವರಿ 14 ಅಂದ ತಕ್ಷಣ ಬೇರೆಯೇ ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಕೆಲವರು ಆ ದಿನದ ಮೈಂಡ್ ಗುಂಗಲೇ ಇರ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಂಥ ವಿಶೇಷ ದಿನಗಳಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಪಿಕ್ಚರ್ ಸ್ಟ್ರೀಟು, ಎಮ್ ಜಿ ರೋಡು, ಟ್ರಿನಿಟಿ, ಇಂದಿರಾನಗರ ಆ ಕಡೆ ಎಲ್ಲ ತುಂಬ ಇದು ಪೊಲೀಸ್ ಭದ್ರತೆ ಜಾಸ್ತಿ. ಜನ ಆಗಿಬಿಡ್ತಾರೆ, ಕ್ರೌಡ್ ಆಗಿಬಿಡುತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಯಾವ ಕಡೆಯಿಂದ ಬಂದರೂ ಸಹ ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಸಹ ನಿಮಗೆ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಈ ಒಂದು ವಿಶೇಷ ಜಾಗಗಳಲ್ಲಿ ಇಂಥ ಸೆಲೆಬ್ರೇಷನ್ಗಳಿಗೆ ತುಂಬ ಹೆಸರುವಾಸಿ ಇವೆಲ್ಲ. ಸೊ ಅದರಿಂದ ವಿಶೇಷವಾಗಿಯೇ ಇರುತ್ತೆ. ಮೇಡಮ್ ಎಕ್ಸ್ಕ್ಯೂಸ್ ಮಿ,
ಆ್ಯಕ್ಚುಲಿ ನಾವು ಸ್ಟೈಲಾಗಿರೋರ್ನೆಲ್ಲ ಬುಕ್ ಓದಲ್ಲ ಅನ್ಕೋತೀವಿ. ಸ್ಟೈಲಾಗಿರೋರು, ತುಂಬ ಸ್ಮಾರ್ಟಾಗಿರೋರು, ಆಮೇಲೆ ಟ್ರೆಂಡಿಯಾಗಿ ಬಟ್ಟೆ ಹಾಕೊಳ್ಳೋರನ್ನ ಏನು ಅನ್ಕೋತೀವಿ ಅಂತಂದರೆ ಅವ್ರೇನು ಓದಲ್ಲ, ಹಿಂಗೆ ಸ್ಟೈಲ್ ಮಾಡ್ಕೊಂಡೇ ಇರ್ತಾರೆ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ. ಇಂಗ್ಲೀಷ್ನಲ್ಲೊಂದು ಪ್ರೊವರ್ಬ್ ಇದೆ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಅಂದ್ಬಿಟ್ಟು, ಅದೇನೋ ಸರಿಯಾಗಿ ಬರಲ್ಲ ನನಗೆ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂದರೆ ಹೋಮ್ ಪೇಜಿನ ನೋಡಿ ನೀವು ಆ ಬುಕ್ಕನ್ನ ಒಂದು ಮೌಲ್ಯವನ್ನಾಗಿರ್ಬೋದು ಅದನ್ನು ಜಡ್ಜ್ ಮಾಡಬೇಡಿ, ಅದರಲ್ಲಿ ಏನು ವಿಷಯ ಇದೆ ಅಂತ ಹೇಳಿ. ಸೊ ಹಾಗೆಯೇ ಅವ್ರು ಹಾಕ್ಕೊಂಡಿರುವಂತಹ ಟ್ರೆಂಡಿ ಬಟ್ಟೆಗಳಾಗಿರ್ಬೋದು, ಅವರು ಇರುವಂತಹ ಒಂದು ಜೀವನ ಶೈಲಿನ ಸ್ಟೈಲಿಶ್ನೆಸ್ನ ನೋಡಿಬಿಟ್ಟು ಅವ್ರನ್ನ ಯಾವತ್ತೂ ಸಹ ನಾವು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಹಂಗಿದ್ರೂ ಸಹ ಕೆಲವರು ತುಂಬ ಒಳ್ಳೊಳ್ಳೆ ಬುಕ್ ಓದಿರ್ತಾರೆ, ತುಂಬ ವಿಚಾರವಂತರಾಗಿರ್ತಾರೆ. ಜನರ ಜೊತೆ ಜಾಸ್ತಿ ಮಾತಾಡದೇ ಇರ್ಬೋದು, ಅವರ ಒಂದು ಸರ್ಕಲ್ಲೇ ಬೇರೆ ಆಗಿರುತ್ತೆ. ಆದರೆ ಅವರು ಸಹ ತುಂಬ ಒಳ್ಳೊಳ್ಳೆ ಬುಕ್ನ ಓದಿರ್ತಾರೆ, ಅವ್ರಿಗೆ ಇಷ್ಟವಾದಂಥದ್ದು. ಸೊ ನಾನಿವತ್ತು ಆ್ಯಕ್ಚುಲಿ ಡೈಲಿ ಒಂದೇ ರೋಡ್ ತೋರಿಸ್ಬೇಕಲ್ಲ ಅಂತೇಳಿ ನಾನು ವೀಲಾಗ್ ಮಾಡಲೇಬೇಕು ಅಂತೇಳಿ ನಾನು ಡೈಲಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಕನ್ನಡಿಗರಿಗೆ ಸುಮ್ಮನೆ ಮಂಡ್ಯದವನಾದ ನಾನು ಡೈಲಿ ಏನಾದರೂ ನಮ್ಮ ಜೀವನ ಶೈಲಿ ಮಂಡ್ಯದಿಂದ ಬಂದವರು ಆ್ಯಕ್ಚುಲಿ ತುಂಬ ಜನ ಮಂಡ್ಯದಿಂದ ಬಂದವರು ಇದ್ದಾರೆ. ಮಂಡ್ಯದಿಂದ ಬಂದು ಬದುಕನ್ನು ಬೆಂಗಳೂರಲ್ಲಿ ಕಟ್ಕೊಂಡಿದ್ದಾರೆ. ಅದರಲ್ಲೂ ಜಾಸ್ತಿ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಜನ ಇದ್ದಾರೆ. ಸಾರಿಗೆ ಕ್ಷೇತ್ರದಲ್ಲಿ ಈ ಆಟೋ, ಕ್ಯಾಬು, ಈ ಓಲಾ ಅದು ಇದು ಅಂತೇಳಿ ಕಾರು, ಆಟೋಗಳು ಇಟ್ಕೊಂಡು ಮತ್ತು ಹೋಟೆಲ್ ಬಿಸ್ನೆಸ್ಗಳಲ್ಲಿ ಎಲ್ಲ ತುಂಬ ಜನ ಅದರಲ್ಲಿ ಇರುವಂಥದ್ದು. ಮಂಡ್ಯ ಸೈಡವ್ರು ಬಂದರೆ ಅದರಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ನಾನು ಏನೋ ಸಮೀಕ್ಷೆ ಏನು ಮಾಡಿಲ್ಲ ಅದ್ರ ಬಗ್ಗೆ, ಬಟ್ ಅವ್ರು ಹೇಳಿದ್ದನ್ನು ಕೇಳಿರೋದು. ಸೊ ನಂಗೆ ನೋಡಿದ್ರೆ ಹಂಗೇ ಅನಿಸುತ್ತೆ ಆಲ್ಮೋಸ್ಟು. ಸೊ ಏನಪ್ಪ ಅಂತ ಹೇಳಿದ್ರೆ, ಇವತ್ತು MG ರೋಡಲ್ಲೂ ಹತ್ತಿಲ್ಲ ನಾನು ಮೆಟ್ರೋ ಸ್ಟೇಷನ್ನು, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಲ್ಲಿ ಹತ್ತೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ವರೆಗೆ ನಾನು ಈ ಒಂದು ವೀಡಿಯೋ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಮೆಟ್ರೋ ಸ್ಟೇಷನ್ ಮಹಾತ್ಮ ಗಾಂಧಿ ರಸ್ತೆ ಎಂಟ್ರೆನ್ಸಲ್ಲಿರುವಂತಹ ಒಂದು ಸಿಗ್ನಲ್ಲು. ಇವತ್ತೊಂದು ಸ್ವಲ್ಪ ಟ್ರಾಫಿಕ್ ಕಡಿಮೆನೇ ಇದೆ. ಇವತ್ತು ಮೆಟ್ರೋ ದರ ಇಳಿಕೆ ಏನು ಮಾಡಿಲ್ಲ, ಆದರೆ ಇಳಿಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ವರದಿ ಬಂತು. ಆದ್ದರಿಂದ ಅದರಲ್ಲಿ ಎಷ್ಟು ಇಳಿಕೆ ಮಾಡಿದ್ದಾರೆ ಅನ್ನೋದನ್ನು ಜನಗಳು ನೋಡ್ಕೊಳ್ಳೇ ಇಲ್ಲ. ಈ 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಇದ್ದವ್ರಿಗೆ 10 ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ. ಆದರೆ ಯಾರಿಗೆ 50 ರೂಪಾಯಿವರೆಗೂ ಸಹ ಮಿನಿಮಮ್ ಇದು ದರ ಇದೆಯೋ ಅವ್ರಿಗೆ ಯಾರಿಗೂ ಸಹ ಏನು ಮೆಟ್ರೋ ದರ ಏನು ಇಳಿಕೆ ಆಗಿಲ್ಲ. ಒಂದೇ ಸರಿಗೆ 46% ಹೈಕ್ ಮಾಡಿದ್ರೆ ಈ ಜನ ಏನು ಆ ಹೊಡೆತ ತಡ್ಕೊಳ್ಳೋದಾದರೂ ಹೇಗೆ? ಎಲ್ಲರೂ ಸಹ ಬಸ್ಸಿಗೆ ನುಗ್ಬಿಟ್ರು ಅನಿಸುತ್ತೆ. ಮತ್ತು ಇನ್ನೂ ಕೆಲವರು, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ವಿಜಯನಗರದಿಂದ MG ರೋಡ್ಗೆ ಅಥವಾ ಟ್ರಿನಿಟಿಗೆ ಅಂತ ತೊಗೊಂಡ್ರೆ, ನಾನಿಲ್ಲಿ ಸ್ಟಾಪ್ ಮಾಡ್ತೀನಿ ರೋಡ್ ಕ್ರಾಸ್ ಮಾಡೋವರೆಗೂ ಸಹ. ಹೇಳ್ತಾ ಇದ್ದೆ, ವಿಜಯನಗರದಿಂದ MG ರೋಡ್ ಮೆಟ್ರೋ ಸ್ಟೇಷನ್ವರೆಗೆ ಬಂದರೆ 47-50 ರೂಪಾಯಿ ಇದೆ ಇವಾಗ. ಮೊದಲೇ ಎಷ್ಟಿತ್ತು ಅಂತ ಹೇಳಿದ್ರೆ 27 ರೂಪಾಯಿ, 29 ರೂಪಾಯಿ ಇತ್ತು ಈ ಒಂದು ಸ್ಟೇಜ್ಗಳ ನಡುವೆ. ಸೊ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 46% ಅಂದರೆ ಆಲ್ಮೋಸ್ಟ್ ಇಟ್ಸ್ 1 to ಡಬಲ್ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು. ಸೊ ಈ ಮೆಟ್ರೋ ಪ್ರೈಸ್ನ ತಡೆಯೋದಾದರೂ ಹೇಗೆ? ಅವ್ರು ಡೈಲಿ ಅಪ್ ಆ್ಯಂಡ್ ಡೌನು 100 ರೂಪಾಯಿ ಪೇ ಮಾಡಬೇಕು ಮೆಟ್ರೋಗೆ ಅಂತೇಳಿ. ಎಷ್ಟು? 9ರಿಂದ 10 ಕಿಲೋಮೀಟ್ರ್ ಇರುತ್ತೆ. ಈಗಿನ ಗಾಡಿಗಳು ಯಾವುದೇ ಪೆಟ್ರೋಲ್ ಗಾಡಿ ತೊಗೊಂಡ್ರೂ ಸಹ ಆಲ್ಮೋಸ್ಟ್ 45, 50, 55 ಕಿಲೋಮೀಟ್ರ್ ಕೊಡ್ತಾರೆ. ಸೊ ಆಗಿರಬೇಕಾದ್ರೆ 7 ದಿನಕ್ಕೆ 40 ಕಿಲೋಮೀಟ್ರ್, 50 ಕಿಲೋಮೀಟ್ರನ್ನ ಅವರು ಓಡಾಡಬೇಕಾಗುತ್ತೆ. 100 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಆಲ್ಮೋಸ್ಟ್ ಅವರು 7 ದಿನ ಓಡಾಡ್ಬೋದು 1 ಲೀಟ್ರ್ ಪೆಟ್ರೋಲ್ಗೆ. ಎಷ್ಟು? 2 ದಿನ. ಇಲ್ಲಿ ಮೆಟ್ರೋ ಕೊಡಬೇಕಾಗಿರೋದು ಎಷ್ಟು? 1 ದಿನಕ್ಕೆ 100 ರೂಪಾಯಿ. ಅಲ್ಲಿ ಗಾಡಿ ಬೈಕಲ್ಲಿ ಓಡಾಡಿದ್ರೆ ಹಾಗೆ ಜನ ಹಾಗೆ ಯೋಚನೆ ಮಾಡಿ ಎಲ್ಲರೂ ಸಹ ಅವ್ರವ್ರ ಬೈಕಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಒಂದು ಸ್ವಲ್ಪ ದಿನ.
ಇವತ್ತು ಮತ್ತೆ ಒಂದು ಸ್ವಲ್ಪ ಸಂಖ್ಯೆ ಜಾಸ್ತಿ ಆದಂಗಿತ್ತು, ಆದರೆ ಇನ್ನೂ ನೋಡಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟೆಷ್ಟು ಜಾಸ್ತಿ ಆಗುತ್ತೆ ಅಂತ. ಇನ್ನೂ ಫೈನಲಿ ಜಾಸ್ತಿ ಆಗಿಲ್ಲ. ಯಾಕಂತ ಹೇಳಿದ್ರೆ BJP ಅವರು ಇನ್ನೂ ಕೂಗಾಡ್ತಾನೆ ಇದ್ದಾರೆ, ಮೆಟ್ರೋ ದರ ಇಳಿಕೆ ಮಾಡಬೇಕು, ಇಲ್ಲಾಂದರೆ CM ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ. ಅವ್ರು ಮುತ್ತಿಗೆ ಹಾಕಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಮೆಟ್ರೋ ದರ ಸದ್ಯಕ್ಕೆ ಇಳಿಕೆ ಆಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಯಾರು ಸೇಫ್ಟಿಲಿ ಬರಬೇಕು, ಬಟ್ಟೆ ಐರನ್ ಹೋಗ್ದಂಗೆ ಬರಬೇಕು ಅಂದ್ಕೊಂಡಿರ್ತೀರೋ ಅವರು 100 ರೂಪಾಯಿನೇ ಕೊಟ್ಟು ಡೈಲಿ ಪ್ರಯಾಣ ಮಾಡಬೇಕು. ಈ ವಾಕ್ ಮಾಡೋದ್ರಲ್ಲೂ ಒಂಥರ ಮಜಾ ಇರುತ್ತೆ. ಬೆಂಗಳೂರಲ್ಲಿ ಕೆಲಸ ಮುಗಿಸಿ ಮತ್ತೆ ಅದೇ ಮನೆಗೆ ಹೋಗಿ ಇರೋದ್ರ ಬದಲು ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ದೇಶ ಸುತ್ತಕೊಂಡು ಪ್ರಪಂಚ ಪರ್ಯಟನೆ ಮಾಡೋ ರೀತಿ ಬೆಂಗಳೂರು ಪರ್ಯಟನೆ ಮಾಡ್ಕೊಂಡು ಹೋಗೋದು ತುಂಬ ಬೆಸ್ಟು. ಒಂದು ನಿಮಿಷ ನಾನು ರೋಡ್ ಕ್ರಾಸ್ ಮಾಡಿ ಮಾತಾಡ್ತೀನಿ. ಇದು ದೊಡ್ಡದಾಗಿ ಕಾಣ್ತಿದೆಯಲ್ಲ, ಇದು ಟಾನಿಕು. ಆದರೆ ಯಾವ ಟಾನಿಕು ಅಂತಂದರೆ ಮದ್ಯಪಾನದ ಟಾನಿಕ್ ಆ್ಯಕ್ಚುಲಿ ಇದು. ಇಲ್ಲೆಲ್ಲ MRP ರೇಟು, ಕಡಿಮೆ ಬೆಲೆಗೆ ಸಸ್ತಾ ಬೆಲೆಗೆ ಅಂತ ಸಿಗುತ್ತೆ ಅಂತಾರಲ್ಲ, ಆ ರೀತಿ MRP ರೇಟು ದೊಡ್ಡದು ಇದು ಟಾನಿಕು. ಇಲ್ಲಿ MG ರೋಡು, ಇದು ಕಬ್ಬನ್ ಪಾರ್ಕ್ ಸಿಗ್ನಲ್ ಹತ್ರ, ಕಬ್ಬನ್ ಪಾರ್ಕ್ ಹತ್ರ ಇರೋ ಒಂದು ಸಿಗ್ನಲ್ ಹತ್ರ ಇರೋ ಒಂದು MRP ಟಾನಿಕ್. ಹಳ್ಳಿಗಳ ಕಡೆ ಟಾನಿಕ್ ಕುಡಿ ಕೆಮ್ಮಲಾದ್ರೆ ಅಂತಾರಲ್ಲ, ಆ ಟಾನಿಕ್ ಅಂತೂ ಅಲ್ಲ. ಸೊ ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು, ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ತುಂಬ ದೊಡ್ಡ ಸರ್ಕಲ್ಲು, 1 2 3 4 5 ಕಡೆಯಿಂದ ಇಲ್ಲಿ ವೆಹಿಕಲ್ಗಳು ಬರಲಿಕ್ಕೆ ಅವಕಾಶ ಇರೋದು. ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಾನು ಹೋಗಲಿಕ್ಕೆ. ಸೊ ನಾವು ಸಿಗ್ನಲ್ ಬಿಟ್ಟಾಗಲೇ ರೋಡ್ ಕ್ರಾಸ್ ಮಾಡಬೇಕು ಆ್ಯಕ್ಚುಲಿ. ನೋಡೋಣ ಎಷ್ಟೊತ್ತಿಗೆ ಬಿಡುತ್ತೆ ಅಂತ. ಆ ಕಡೆಗೆ ಹೋದ್ರೆ ಇನ್ನೂ ಒಂದು ಸ್ವಲ್ಪ ಕವರ್ ಮಾಡ್ಕೊಂಡು ಬರ್ಬೋದಲ್ಲ ಹಂಗೇನೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡೋಣ ಹೇಗೆ ಹೋಗ್ಬೋದು ಅಂತೇಳಿ. ಒಂದು ಸ್ವಲ್ಪ ಸ್ಟಾಪ್ ಮಾಡಿರ್ತೀನಿ ನಾನು. ಹಿಂಗೆ ಕಬ್ಬನ್ ಪಾರ್ಕ್ ಒಳಗಡೆ ಪಕ್ಕದ ರೋಡಲ್ಲಿ ಹೋಗಲ್ಲ, ಈ ಕಡೆ ಕಂಠೀರವ ಕ್ರೀಡಾಂಗಣ ಇದೆಯಲ್ಲ, ಆ ಪಕ್ಕದ್ದು ಒಂದು ರೋಡಲ್ಲಿ ಹೋಗ್ತಾ ಇದ್ದೀನಿ. ಯಾವಾಗಲೂ ಅದರ ತುಂಬ ಫ್ರೀ ಆದಾಗ ಆ ಕಬ್ಬನ್ ಪಾರ್ಕ್ ಒಳಗಡೆ ಹೆಂಗೆ ಇರ್ತಾರೆ ಜನ, ಹೆಂಗೆ ಟೈಮ್ ಪಾಸ್ ಮಾಡ್ತಾರೆ, ಭಾನುವಾರದೊತ್ತು ವಿಶೇಷವಾಗಿ ಹೆಂಗೆ ಟೈಮ್ ಪಾಸ್ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಕಂಠೀರವ ಕ್ರೀಡಾಂಗಣ ಜನರು ಓಡಾಡುವ ಪಥದಲ್ಲಿ ನಾನು ಹೋಗ್ತಾ ಇದ್ದೀನಿ. ಇಲ್ಲೂ 1-2 ಬಸ್ ಸ್ಟಾಪ್ಗಳಿದೆ ಅಂತ. ಬೆಂಗಳೂರಲ್ಲಿ ಟ್ರಾಫಿಕ್ಕು ಜಾಮ್ ಆಗೋದು ಆ್ಯಕ್ಚುಲಿ ಸಂಜೆ 5 ಗಂಟೆ ಮೇಲೆ ಸ್ಟಾರ್ಟು. ಮತ್ತು 5 ಗಂಟೆಗೆ ಸ್ಟಾರ್ಟ್ ಆದರೆ 9 ಗಂಟೆ 9:30 ತನಕನೂ ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು. ಎಷ್ಟು ಟ್ರಾಫಿಕ್ಕು ಅಂತ ಹೇಳಿದ್ರೆ ಕೆಲವೊಬ್ರು ಕಾರಲ್ಲಿ ಕುತ್ಕೊಂಡೆಲ್ಲ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾಳೆ ಅದೊಂದು ಕಾಲು ಭಾಗ ಒಂದು ಅರ್ಧನ ಕೆಲವೊಬ್ರು ಸರಿಯಾಗಿ ಏನಾದರೂ ಟ್ರಾಫಿಕ್ ಸಿಗಾಕೊಂಡ್ರೆ ನಾಳೆದೊಂದು ಕಾಲು ಭಾಗ ವರ್ಕೆ ಮುಗಿಸ್ಕೊಬಿಡ್ತಾರೆ ಲ್ಯಾಪ್ಟಾಪಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಹಂಗೆ ಮಾಡೋಕ್ಕೋಗಿ ಮೊನ್ನೆ ಒಬ್ಬರು ಮಹಿಳೆ ಆ್ಯಕ್ಚುಲಿ ಕಾರಲ್ಲಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ಹೆಂಗಿರೋ ನಿಧಾನಕ್ಕೆ ಹೋಯ್ತವನ್ನೆಲ್ಲ ಅಂದ್ಬಿಟ್ಟು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಅವರೇ ಕಾರ್ ಓಡಿಸ್ಕೊ ಹೋಗ್ತಾ ಇದ್ದಿದ್ದು. ಅವ್ರ ಸ್ವಂತ ಕಾರ್ ಅನಿಸುತ್ತೆ ಅದು. ನಮ್ಮ ಸಂಚಾರಿ ಪೊಲೀಸ್ ಠಾಣಾ ಪೊಲೀಸ್ ಇಲಾಖೆಗೆ ಒಂದು ಗೊತ್ತಾಗಿ ಆ ಠಾಣೆಯವರು ಹುಡಿಕೊಂಡು ಬಂದು ಅವ್ರಿಗೆ ಒಂದು ಲೆಟರ್ನಲ್ಲಿ ಗಿಫ್ಟ್ ಕೊಟ್ಟು ಅವ್ರ ಹತ್ರನೂ ಸಹ ಗಿಫ್ಟನ್ನು ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ. ಅದೆಷ್ಟು ಹಾಕಿದ್ರು ಗೊತ್ತಾಗಲಿಲ್ಲ, ನಾನು ಓದಲಿಲ್ಲ, ಬಟ್ ಫೋಟೋ ನೋಡಿದೆ ಹಂಗೆ ಅಬ್ಸರ್ವ್ ಮಾಡ್ತಾ. ನೆಕ್ಸ್ಟ್ ನಿಮಗೆ ಕಬ್ಬನ್ ಪಾರ್ಕಲ್ಲಿ ಯಾವತ್ತಾದರೂ ಹೇಗಿರುತ್ತೆ ಅಂತೇಳಿ ನಾನು ಒಂದಿನ ಡೇ ಟೈಮಲ್ಲಿ ಮಾಡ್ತೀನಿ. ಅಲ್ಲಿ ಹೆಂಗೆಲ್ಲ ಟೈಮ್ ಪಾಸ್ ಮಾಡ್ತಾರೆ. IT ನವರು ಎಲ್ಲೂ ಹೋಗೋಕ್ಕೆ ಡೈಲಿ ಹೊರಗಡೆ ಹೋಗೋಕ್ಕೆ, ಪ್ರತಿ ವೀಕೆಂಡ್ಸಲ್ಲೂ ಹೊರಗಡೆ ಹೋಗೋಕ್ಕಾಗಲ್ವಲ್ಲ, ಯಾಕಂದರೆ ಜೀವನದ ಒಂದು ವೆಚ್ಚ ಇವಾಗೆಲ್ಲ ಜಾಸ್ತಿ ಆಗಿದೆ. ಮತ್ತು ನ್ಯೂಸಲ್ಲಿ ಅಪ್ಡೇಟ್ಸು ನೋಡ್ತಾ ಇದ್ದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನನ್ನ ವ್ಯೂನ ಹೇಳಬೇಕು ಅಂದ್ಕೊಂಡೆ. ಅಲ್ಲ, ಕೆಲವರು ರಾಜಕಾರಣಿಗಳು ಯಾರೇ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಲಿ, BJP ಪಕ್ಷ ಆಗಲಿ, ಯಾವುದಾದ್ರೂ ಪಕ್ಷ ಆಗಲಿ,
ಆದರೆ ಈಗ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿರೋರು ಕೆಲವರು MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಈ ಕಲ್ಲು ತೂರಾಟಗಳಿದೆಯಲ್ಲ, ಮುಸ್ಲಿಂ ಬಂದವರು ಕಲ್ಲು ತೂರಾಡಿದ್ದು, ಅದ್ರ ಬಗ್ಗೆ ಎಲ್ಲ ಹೇಳಿಕೆ ಕೊಡಬೇಕಾದ್ರೆ ಮೀಡಿಯಾದವ್ರು ಆ್ಯಕ್ಚುಲಿ ಎಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಅಂತ ಕೇಳೋ ಹಾಗೇ ಇಲ್ಲ. ಕೇಳ್ಬೋದು. ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇಂಥದ್ರ ಬಗ್ಗೆ ಎಲ್ಲ ಅವ್ರ ಹತ್ರ ಕಮೆಂಟ್ ಮಾಡಿಸ್ಲೇಬಾರ್ದು. ಯಾಕಂತ ಹೇಳಿದ್ರೆ ಅವರು ನಾಯಕರಾಗಿರ್ತಾರೆ. ಅವ್ರು ಮಾತಾಡೋದು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ, ಅದು ಮಾತಾಡ್ತಾ ಮುಂದಿನ ಪೀಳಿಗೆಯ ಯುವಕರು ಯಾರು ಮುಂದಿನ ಪೀಳಿಗೆಯಲ್ಲಿ ಯಾರೆಲ್ಲ ನಾಯಕರುಗಳಾಗಿ ಹೊರಟಿರ್ತಾರೋ ಅವರು ಇನ್ನೂ ಸ್ಟ್ಯಾಂಡರ್ಡಾಗಿ ಆ ರೀತಿಯೇ ಮಾತಾಡೋಕ್ಕೆ ಕಲ್ತ್ಕೊಬಿಡ್ತಾರೆ. ಇಂಥದ್ದೆಲ್ಲ ಎಂಟರ್ಟೈನ್ ಮಾಡಬಾರ್ದು. ಅವ್ರನ್ನ ಪ್ರಶ್ನೆಗಳು ಕೇಳಿ ಅವರೊಂದು ಬಾಯಿಗೆ ಬಂದಂಗೆ ಅವ್ರ ಮನಸ್ಥಿತಿ ಹೇಗಿರುತ್ತೋ ಏನೋ ಆ ಮನಸ್ಥಿತಿಗೆ ತಕ್ಕಂತೆ ಮಾತಾಡಿ ಅಂಥದ್ದೆಲ್ಲನೂ ಸಮಾಜಕ್ಕೆ ಕಿವಿಗೆ ಬೀಳಬಾರ್ದು. ಆ ರೀತಿ ಮಾಡಬೇಕು. ಏನು ಕಾನೂನಾತ್ಮಕವಾಗಿರೋದು, ಯಾರೋ ಕಲ್ಲೊಡೆದು ದಾಂಧಲೆ ಮಾಡಿದ್ರು, ಅವ್ರ ಮೇಲೆ ಒಂದು ಕೇಸ್ ಹಾಕೋದಾಗಿರ್ಬೋದು, ಒಂದು ಪ್ರಕರಣನ ದಾಖಲು ಮಾಡಿ ಒಂದು ಶಿಕ್ಷೆ ಕೊಡಿಸ್ಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆ. ಅದಕ್ಕೆ ಆ ಪ್ರಕರಣನ ಒಂದು ಪರಿಶೀಲನೆ ಮಾಡಿ ಶಿಕ್ಷೆ ಕೊಡಬೇಕಾಗಿರೋದು ನ್ಯಾಯಾಲಯ. ನೀವು ಹೋಗ್ಬಿಟ್ಟು ಪ್ರತಿ ಸರಿನೂ ಸಹ ಯಾವುದೇ ಗಲಾಟೆ ಆದ್ರೂ ಅದ್ರ ಬಗ್ಗೆ ಏನಂತೀರಿ, ಇದ್ರ ಬಗ್ಗೆ ಏನಂತೀರಿ ಅಂತ ಹೇಳಿದ್ರೆ, MLA MP ಕಾಪ್ದಲ್ಲಿರ್ತಾನೋ, ಹೊಟ್ಟೆ ಎಸ್ಕೊಂಡಿರ್ತಾನೋ, ಖುಷಿಯಾಗಿರ್ತಾನೋ, ಯಾವ ಮೂಡಲ್ಲಿ ಇರ್ತಾನೋ ಏನೋ, ಮನುಷ್ಯನ ಒಂದು ಗುಣನೇ ಹಾಗೆ. ಯಾವ ಮೂಡಲ್ಲಿರ್ತಾನೋ, ಯಾವ ಕಡೆಗಿರ್ತಾನೋ ಆ ಕಡೆಗೆ ಮಾತಾಡ್ತಾನೆ. ಆ ಕಡೆಗೆ ಇಂಥ ವಿಷಯಗಳನ್ನ ಆ್ಯಕ್ಚುಲಿ ನೀವು ಹೋಗಬೇಕು, ಪೊಲೀಸ್ ಇಲಾಖೆಗಳನ್ನೇ ಕೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೇರೆ ಅಭಿಪ್ರಾಯ ಏನೋ ಗೊತ್ತಿಲ್ಲ. ಕೇಳಿದ್ರು ಕೇಳ್ಕೊಳ್ಳಿ, ಮಾಡಿದ್ರು ಮಾಡ್ಕೊಳ್ಳಿ, ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸಮಾಜಕ್ಕೆ ಯಾವ ರೀತಿ ಒಂದು ಇದೆಲ್ಲ ಪಾಸ್ ಆಗುತ್ತೆ ಮುಂದಿನ ಪೀಳಿಗೆಗೆ ಅಂತೇಳಿ ನಾನು ಹೇಳ್ತಾ ಇರೋದು ನನ್ನ ಅನಿಸಿಕೆನ. ಅದ್ರ ಬದಲು ನೀವು ಪೊಲೀಸ್ ಇಲಾಖೆನೇ ಕೇಳಿ, ಏನು ಕ್ರಮ ಕೈಗೊಂಡಿದ್ದೀರಿ, ಡೈಲಿ ಅವ್ರನ್ನೇ ಕೇಳಿ ಯಾವ ಹಂತಕ್ಕೆ ಬಂತು ಅಂತೇಳಿ. ಎಷ್ಟೋ ಪ್ರಕರಣಗಳು ಮುಚ್ಚೆ ಹೋಗ್ತವೆ. ಆ ಪ್ರಕರಣಗಳಿಗೆ ನ್ಯಾಯ ಕೊಡಿಸೋ ಕೆಲಸನ ಪೊಲೀಸ್ ಇಲಾಖೆ ಎಷ್ಟು ಮಾಡಿದೆ ಅಥವಾ ಅನ್ನೋದನ್ನು ನೀವು ಪೊಲೀಸ್ ಇಲಾಖೆಲೇ ಹೋಗಿ ಕೇಳಿ, ಎಲ್ಲಿ ಬಂತು ಅಪ್ಡೇಟ್, ಎಲ್ಲಿ ಬಂತು ಅಂತೇಳಿ. ಹಲವಾರು ಕೊಲೆ ಪ್ರಕರಣಗಳಾಗಿರ್ಬೋದು, ಹಲವಾರು ಭ್ರಷ್ಟಾಚಾರ ಪ್ರಕರಣಗಳಾಗಿರ್ಬೋದು, ಇವೆಲ್ಲನೂ ಯಾವ ಹಂತಕ್ಕೆ ಬಂತು, ತನಿಖೆ ಯಾವ ಹಂತಕ್ಕೆ ಬಂತು, ಎಷ್ಟು ಜನ ಶಿಕ್ಷೆ ಆಗಿದೆ, ಏನಕ್ಕೆ ಸ್ಟಾಪ್ ಆಯಿತು, ಇಲ್ಲ ಯಾವ ಹಂತಕ್ಕೆ ಬಂದಿದೆ ಅಂತ ಯಾವಾಗಲೂ ಕಂಟಿನ್ಯೂ ಅದನ್ನೇ ಮಾಡಿ. ಅದ್ರ ಬದಲು ಆ ಪರಿಸ್ಥಿತಿ ಯಾವ ಪರಿಸ್ಥಿತಿಲಿ ಅಂತ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವರು ನೋಡ್ಬಿಟ್ಟು ಕೇಳಿದ್ರೆ ನೀವು ಅವ್ರ ಸ್ಥಿತಿಗೆ ತಕ್ಕಂತೆ ಅವ್ರು ಉತ್ತರ ಕೊಡ್ತಾ ಇರ್ತಾರೆ. ಅದು ಮುಂದಿನ ಪೀಳಿಗೆಗೂ ಸಹ ಅವ್ರನ್ನ ಹಿಂಬಾಲಿಸೋರು ಸಹ ಅದನ್ನೇ ಮಾಡ್ತಾರೆ. ಅದರಿಂದ ಸಮಾಜದಲ್ಲಿ ಇನ್ನೂ ಸಹ ದುಷ್ಪರಿಣಾಮ ಬೀರುತ್ತೆ ಅಂಥೇಳಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಇವತ್ತಿನ ವಿಡಿಯೋ ಲಾಗ್ನ. ನಾಳೆ ಮತ್ತೊಂದು ಯಾವುದಾದ್ರೂ ರೋಡಲ್ಲಿ ಹೋಗ್ತಾ ಮಾತಾಡ್ತೀನಿ ನನಗೆ ಅನಿಸಿದ ಟಾಪಿಕ್ನ. ನೀವು ನನ್ನ ಬ್ರೋಸ್ ಲೈಫ್ ವಿಡಿಯೋ ಲಾಗ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರನ್ನೋ ಬೆಳೆಸ್ತೀರಾ, ಎಲ್ಲೆಲ್ಲಿಂದಲೋ ಬಂದವ್ರನ್ನ ಬೆಳೆಸ್ತೀರಾ. ಕರ್ನಾಟಕ ಎಂತೆಂಥ ದೇಶದ ಜನತೆಗೆ, ಎಂತೆಂಥ ಯಾವುದ್ಯಾವುದೋ ರಾಜ್ಯದ ಜನತೆಗೆ ಒಂದು ಬೆಳೀಲಿಕ್ಕೆ ಅವಕಾಶ ಕೊಟ್ಟೈತೆ. ನೀವು ಈ ವಿಡಿಯೋನ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡ್ತೀರಾ, ಹಾಗೆಯೇ ಕಮೆಂಟ್ ಮಾಡ್ತೀರಾ. ವಿಶೇಷವಾಗಿ ನಿಮಗೆ ಏನು ಅನ್ನಿಸ್ತೋ ಅದನ್ನೇ ಕಮೆಂಟ್ ಮಾಡಿ. ವಿಡಿಯೋ ಲಾಗ್ ನೋಡಿದಾಗ ನಿಮಗೆ ಏನು ಬೇಕಾದ್ರೂ ಅನ್ನಿಸ್ಲಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಪ್ಲೀಸ್ ಪಾರ್ಲಿಮೆಂಟರಿ ವರ್ಡ್ಗಳನ್ನ ಯೂಸ್ ಮಾಡಿ ಕಮೆಂಟ್ ಮಾಡಬೇಕಾದ್ರೆ. ನನಗೆ ಕೆಟ್ಟ ಪದಗಳನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದರಿಂದ ಡೈರೆಕ್ಟಾಗಿ ನಿಮ್ಮನ್ನು ನೇರವಾಗಿ ನಾನು ನಿಮಗೆ ಕಮೆಂಟ್ ಮಾಡೋದಾದರೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿ ಏನಾದರೂ ನೀವು ಸಲಹೆಗಳನ್ನ ಕೊಡೋದಾದರೆ ಆ ಟಾಪಿಕ್ನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನು ಖಂಡಿತ ಮಾತಾಡ್ತೀನಿ. ಕಮೆಂಟ್ ಬಾಕ್ಸ್ನ ಡೈಲಿ ಓದ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.